ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಸೆನ್ಸೇಷನ್ ಕ್ರಿಯೇಟ್ ಆಯಿತು, ಸಂಚಲನ ಸೃಷ್ಟಿ ಆಯಿತು ಅನ್ನೋದನ್ನು ನೀವು ನೋಡಿದಿರಿ. ಯಾಕಂತ ಹೇಳಿದ್ರೆ ಇಷ್ಟು ಸುಲಭವಾಗಿ ಇವ್ರು ಬಿಟ್ಕೊಟ್ಬಿಟ್ರ, ಅಂದುಕೊಂಡಂತೆ ನಡೆದುಕೊಂಡು ಬಿಟ್ರ. ಇವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನುಡಿದಂತೆ ನಡೆದ ಸರ್ಕಾರ ಅಂತ. ಅದೇ ರೀತಿ ನುಡಿದಂತೆ ಮಾತು ಕೊಟ್ಟಂತೆ ಅದನ್ನು ಫಾಲೋ ಮಾಡಿಬಿಟ್ರ ಸಿದ್ದರಾಮಯ್ಯ ಅನ್ನುವ ಚರ್ಚೆಗಳ ನಡುವೆಯೇ ಅನೇಕರು ಕಣ್ಣೀರು ಕೂಡ ಹಾಕ್ತಾ ಇದ್ರು. ಅವರ ಸಹೋದ್ಯೋಗಿಗಳು ಕೆಲವೊಬ್ಬರಂತೂ ಮಾತೇ ಆಡ್ತಿರ್ಲಿಲ್ಲ. ಅಷ್ಟು ನೋವಿನಲ್ಲಿದ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎಸ್, ಅದಕ್ಕೆ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿಯಾಯಿತು, ಕಾಂಗ್ರೆಸ್ನಲ್ಲಿ ಈಗ ರಾಜಕೀಯದ ಹಲ್ಚಲ್ ಶುರುವಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್. ನಿಜ, ರಾಜೀನಾಮೆ ವಿಚಾರದಲ್ಲಿ ರಾಜಿ ಮಾತೆ ಇಲ್ಲ ಅನ್ನುವ ನಿಟ್ಟಿನಲ್ಲಿ ರಾಜೀನಾಮೆ ಕೊಟ್ಟರು, ಆಪ್ತರು ಅತಂತ್ರರಾದ್ರ. ಹೀಗಾಗಿ ಕಾಂಗ್ರೆಸ್ ತೊರೆಯಲು ಆಗಬೇಕು, ಕಾಂಗ್ರೆಸ್ ತೆರೆಯಲು ಅಲ್ಲ. ಕಾಂಗ್ರೆಸ್ ತೊರೆಯಲು ಸಜ್ಜಾಗಿದ್ದಾರೆ ದಿಗ್ಗಜ ನಾಯಕರು. ಬಿಜೆಪಿ ಬಾಗಿಲು ತಟ್ಟಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಹೈಕಮಾಂಡ್ಗೆ ನಿಜಕ್ಕೂ ಕೂಡ ಬಂಡಾಯದ ಭೀತಿ ಎದುರಾಯ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡೋ ನಿಟ್ಟಿನಲ್ಲಿ ಸದ್ಯದ ಸುದ್ದಿ ಸೌಂಡ್ ಮಾಡ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದೆ ಕೈಪಡೆ. ರಿಯಲಿ ಶಾಕಿಂಗ್ ನ್ಯೂಸ್. 10ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ಸಂಪರ್ಕಿಸಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಂಚಲನದ ಸುದ್ದಿ ಕಾಂಗ್ರೆಸ್ನಲ್ಲಿ ಶುರುವಾಗ್ತಾ ಇದೆ. ರಾಜಕೀಯದ ಹಲ್ಚಲ್, ಪೊಲಿಟಿಕಲ್ ಹಲ್ಚಲ್, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಜನಪ್ರಿಯ ಮುಖ್ಯಮಂತ್ರಿ ಅನ್ನುವ ಖ್ಯಾತಿ ಇದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ ತಮ್ಮದೇ ಆದಂಥ ವರ್ಚಸ್ಸನ್ನು ರೂಢಿಸ್ಕೊಂಡು ಬಂದಂಥವರು, ತಮ್ಮದೇ ಆದಂಥ ಒಂದು ಕರಿಷ್ಮಾನ ರೂಢಿಸ್ಕೊಂಡು ಬಂದಂಥವರು. ಇಂತಹ ಒಬ್ಬ ನಾಯಕ ರಾಜೀನಾಮೆ ಕೊಡ್ತಾ ಇರೋದು ನಮಗೆ ಇಷ್ಟ ಇಲ್ಲ, ಅದು ರಾಜ್ಯ ರಾಜಕೀಯದಲ್ಲಿ ದುಷ್ಪರಿಣಾಮ ಉಂಟಾಗಬಹುದು ಅನ್ನುವ ಮುನ್ನೆಲೆಯನ್ನ ಅರಿತು, ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ಗೆ ಭಾರಿ ಹೊಡೆತ ಕೊಡಬಹುದು ಅನ್ನೋದನ್ನ ಅರಿತು ಕೆಲ ಶಾಸಕರು ಏನಾದರೂ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನ ಭೇಟಿಯಾಗಲಿಕ್ಕೆ ಮುಂದಾದ್ರ ಅನ್ನುವ ಅನುಮಾನ ಖಂಡಿತವಾಗ್ಲೂ ಒಂದು ಕುತೂಹಲ ಸೃಷ್ಟಿಯಾಗಿರೋದಂತೂ ಸುಳ್ಳಲ್ಲ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅಂತ ಯಾರೂ ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಹೌದು, ಹಿ ಈಸ್ ದ ಮಾಸ್ ಲೀಡರ್. ಮತ್ತು ಅವರು ರಾಜಕೀಯಕ್ಕೆ ಕಾಂಗ್ರೆಸ್ಗೆ ಬಂದಾಗಲಿಂದಲೂ ಕೂಡ ಪ್ರಮುಖ ಸ್ಥಾನಗಳಲ್ಲಿ ಇದ್ದಂಥವ್ರೆ. ವಿರೋಧ ಪಕ್ಷದಲ್ಲಿ ಇದ್ರು, ಮುಖ್ಯಮಂತ್ರಿ ಆಗಿದ್ರು, 2 ಸಲ ವಿರೋಧ ಪಕ್ಷದ ನಾಯಕರಾಗದಂಥವ್ರು, 2 ಸಲ ಮುಖ್ಯಮಂತ್ರಿ ಆದಂಥವ್ರು, ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎನ್ನುವ ಖ್ಯಾತಿಯನ್ನು ತಮ್ಮದಾಗಿಸಿಕೊಂಡಂಥವ್ರು. ಎಂಥವ್ರು ಯಾವುದೇ ಕಳಂಕ ಇಲ್ಲದೆ ಇರುವಾಗ, ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇರುವಾಗ, ಎಲ್ಲ ಖುಲಾಸೆ ಆಗಿರುವಾಗ, ಬರೀ ಸೈದ್ಧಾಂತಿಕ ನಿಲುವಿನಿಂದ ಹೋರಾಟ ಮಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಸಂಚಲನದ ಸುದ್ದಿ. ದಿಸ್ ಈಸ್ ನಾಟ್ ಶಾಕಿಂಗ್ ಇಫ್ ಇಟ್ ಇಸ್ ಟ್ರೂ. ನಿಜಕ್ಕೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಸಂಪರ್ಕ ಮಾಡಿದ್ದೇ ಆದಲ್ಲಿ ಕೈ ಶಾಸಕರು, ಕೈಪಡೆಯ ಪ್ರಮುಖರು, ಕೈಪಡೆಯ ನಾಯಕರು, ಅನುಮಾನ ಇಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ನೇರ ಸಂಪರ್ಕದಲ್ಲಿದ್ದಾರೆ, ಲೈವ್ ಚಾಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ದೀಪಾ. ದೀಪಾ, ವೆರಿ ಇಂಟ್ರೆಸ್ಟಿಂಗ್ ಅನ್ಬೇಕೋ, ಶಾಕಿಂಗ್ ಅನ್ಬೇಕೋ, ಎಕ್ಸ್ಪೆಕ್ಟೆಡ್ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಸದ್ಯಕ್ಕೆ ಈಸ್ ದಿಸ್ ನ್ಯೂಸ್ ಕನ್ಫರ್ಮ್ಡ್? ದೀಪಾ, ನಿಜಕ್ಕೂ ಯಾವೆಲ್ಲ ನಾಯಕರು ಭಾರತೀಯ ಜನತಾ ಪಕ್ಷವನ್ನ ಸಂಪರ್ಕ ಮಾಡಿದ್ದಾರೆ, ಯಾವ ಶಾಸಕರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಖಚಿತ ಮಾಹಿತಿ ಇದೆಯಾ? ಕುಡ್ ಯು ಗೋ ಹೆಡ್ ಆನ್ ದಿಸ್? ಹೇಳಿದಂತೆ ಈ ಆತಂಕದಿಂದಲೇ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಅಥವಾ
ಆ ರೀತಿ ಒಂದು ಸೂಚನೆ ನೀಡೋದಕ್ಕೆ ಹಿಂದೇಟಾಕಿದ್ದು ಕೂಡ ಇದೆ. ಯಾಕಂದರೆ ಸಿದ್ದರಾಮಯ್ಯ ಅವರನ್ನು ನಂಬಿಕೊಂಡೇ ಅರ್ಧಕ್ಕೂ ಹೆಚ್ಚು ಜನ ಶಾಸಕರುಗಳು ಕಾಂಗ್ರೆಸ್ನಲ್ಲಿ ಇದ್ದರು, ಅವರ ಜೊತೆಗೆ ಇಷ್ಟು ದಿನಗಳ ಕಾಲ ಉಳ್ಕೊಂಡಿದ್ದಂತಹದ್ದು. ಈ ಹಿಂದೆ ಯಾವಾಗ ನಾಯಕತ್ವದ ವಿಚಾರ ಬಂತು, ಜೋರಾಗಿ ಚರ್ಚೆ ಆಯಿತು, ಜೊತೆಗೆ ಬಹುತೇಕವಾಗಿ 2.5 ವರ್ಷದ ಬಳಿಕ ಬದಲಾಗ್ತಾರೆ ಅನ್ನುವಂತಹದ್ದಿತ್ತು. ಅದೆಲ್ಲದರ ನಡುವೆ ಒಂದಿಷ್ಟು ಜನ ಬಿಜೆಪಿಗೆ ಹೋಗ್ತಾರೆ, ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಇತ್ತು. ಅದರ ಬೆನ್ನಲ್ಲೇ ಯಾವಾಗ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರು, ಒಂದಿಷ್ಟು ಜನ ಬಿಜೆಪಿ ನಾಯಕರುಗಳನ್ನು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಒಂದು ಹಂತಕ್ಕೆ ಒಂದಿಷ್ಟು ಆಶ್ಚರ್ಯದ ಜೊತೆಗೆ ಇಂತಹದೊಂದು ಆಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಕೂಡ ಅನೇಕ ಮುಖಂಡರುಗಳಿಗೂ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ಅಲರ್ಟ್ ಮಾಡಿದ್ದಂತಹದ್ದು, ನೀವು ರಾಜೀನಾಮೆ ಕೊಡುವ ಮುನ್ನ ಶಾಸಕರುಗಳೊಟ್ಟಿಗೆ ತಮ್ಮ ಆಪ್ತ ಸಚಿವರುಗಳು ಶಾಸಕರುಗಳನ್ನು ಕಾಪಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ನೀಡಿ ಅನ್ನುವಂತಹದ್ದನ್ನು ಕೂಡ ಹೇಳಿದ್ದು ಕೂಡ ಇದೆ. ಹಾಗಾಗಿಯೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಕರೆದಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಈ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು ಅನ್ನುವಂತಹದ್ದು ಕೂಡ ಇದೆ. ಯಾಕಂದ್ರೆ ಒಂದಿಷ್ಟು ಜನ ಶಾಸಕರುಗಳಿಗೆ ಆಪ್ತ ಸಚಿವರುಗಳಾಗಿರುವಂತವರು ಹೇಳಿದ ನಂತರವಷ್ಟೇ ಅವರು ಸುಮ್ಮನಾಗುವಂತಹದ್ದು ಅಥವಾ ಆ ರೀತಿ ನಿರ್ಧಾರವನ್ನ ಕೈ ಬಿಡುವಂತಹದ್ದು ಕೂಡ ಹಿಂದೆ ಎಲ್ಲ ನಡೆದಿದೆ. ಹಾಗಾಗಿಯೇ ಸಿದ್ದರಾಮಯ್ಯ ತಮ್ಮ ಒಂದು ರಾಜೀನಾಮೆ ವಿಚಾರವನ್ನ ಸ್ಪಷ್ಟಪಡಿಸುವಂತಹ ವೇಳೆ ತಮ್ಮ ಆಪ್ತ ಶಾಸಕರುಗಳನ್ನ ಹಿಡಿದಿಟ್ಟುಕೊಳ್ಳಿ ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಬೆನ್ನಲ್ಲೇ ದೆಹಲಿಗೆ ಹೋಗಿರುವಂತಹ ಸಿದ್ದರಾಮಯ್ಯ ಅವರಿಗೂ ಕೂಡ ಹೈಕಮಾಂಡ್ ನಾಯಕರು ಇಂತಹದ್ದೇ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಜೊತೆಗೆ ಆ ಒಂದು ಶಾಸಕರು ಯಾರಿದ್ದಾರೆ ಅವರುಗಳನ್ನ ಪಕ್ಷಕ್ಕೆ ಅಂದರೆ ಬಿಜೆಪಿಗೆ ಹೋಗದಂತೆ ಅಥವಾ ಅವರ ಸಂಪರ್ಕದಲ್ಲಿ ಇರದಂತೆ ಮಾಡೋದಕ್ಕೆ ಏನು ಸಾಧ್ಯ ಆಗುತ್ತೋ ಅವೆಲ್ಲವನ್ನು ಕೂಡ ಮಾಡಿ ಅನ್ನುವಂತಹ ಸೂಚನೆ ಕೂಡ ಅವರಿಗೆ ನೀಡಿದ್ದಾರೆ ಅನ್ನುವಂತಹದ್ದು. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರನ್ನು ನಂಬಿಕೊಂಡು ಅವರ ಮುಂಬರುವಂತಹ ದಿನಗಳಲ್ಲಿ ತಮಗೆ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹದ್ದನ್ನು ಇಟ್ಕೊಂಡು ಅನೇಕ ಜನ ಶಾಸಕರು ಕಾಯ್ತಾ ಇದ್ರು. ಆದರೆ ಯಾವಾಗ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನೇ ಹೈಕಮಾಂಡ್ ಪಡಿತೋ ಒಂದು ಹಂತಕ್ಕೆ ಹೈಕಮಾಂಡ್ ಮೇಲೆ ಸಿಟ್ಟಾಗೋದ್ರ ಜೊತೆಗೆ ಮುಂದೇನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡಿದೆ. ಇದರ ನಡುವೆ ಒಂದಿಷ್ಟು ಜನ ಹಿರಿಯ ಸಚಿವರುಗಳು ಶಾಸಕರುಗಳನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅನ್ನುವಂತಹದ್ದು ಬಂದಾಗಲೂ ಕೂಡ ಇಂತಹದ್ದೇ ಆತಂಕ ಎದುರಾಗಿತ್ತು. ಇದೀಗ ಆ ಆತಂಕ ಮುಂದುವರೆದಿದೆ. ಆದರೆ ಇದನ್ನು ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ರಾಘವ್ ಸೂರ್ಯ, ಓಕೆ, ರಿಯಲಿ ಚಾಲೆಂಜಸ್ ಆರ್ ಅರೈವಿಂಗ್ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ದೀಪಾ, ಐ ಡೋಂಟ್ ನೋ ವೆದರ್ ಇಟ್ ಈಸ್ ಟು ಬಿ ಆಸ್ಕ್ಡ್ ಆರ್ ನಾಟ್, ಇದನ್ನು ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ಕ್ ಯು. ಇದೇ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು JDSಗೆ ತನ್ನ ಆತ್ಮೀಯರನ್ನೆಲ್ಲ ಕಳಿಸ್ಕೊಟ್ರು ಅನ್ನೋ ಆರೋಪವನ್ನು ಎದುರಾಳಿ ಪಕ್ಷದಿಂದ, ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಂದು ಟೀಕೆ ವ್ಯಕ್ತವಾಗ್ತಾ ಇತ್ತು. ಇದರಲ್ಲೇನಾದರೂ ಸಿದ್ದರಾಮಯ್ಯನವರ ಕೈವಾಡ ಇರಬಹುದು ಅನ್ನುವ ಆರೋಪ, ಟೀಕೆ, ಟಿಪ್ಪಣಿ, ಈ ಬಗ್ಗೆ ಏನಾದರೂ ಟಾಕ್ ಶುರುವಾಗಿದೆಯಾ? ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ದೀಪಾ? ನಾವು ಒಂದಿಷ್ಟು ಅನಾಲಿಸಿಸ್ ಆಗಿ ನೋಡೋದಾದ್ರೆ ಹಿಂದೆ ಮೈತ್ರಿ ಸರ್ಕಾರ ಇದ್ದಿದ್ದಂತಹದ್ದು ಆಗ ಎರಡು ಅಂದ್ರೆ ಅದು JDS ಮತ್ತೆ ಕಾಂಗ್ರೆಸ್ ನಾಯಕರುಗಳಿಗೆ ಸರಿಯಾದ ಹೊಂದಾಣಿಕೆ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇತ್ತು. ಅದರ ನಡುವೆ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಕೂಡ ಕೇಳಿ ಬಂದಿತ್ತು. ಆದರೆ ಈಗ ಅವರು ಅಧಿಕಾರವನ್ನ ಬಿಟ್ಟುಕೊಟ್ಟಿರುವಂತಹದ್ದು ಸ್ವಪಕ್ಷದವರಿಗೆ, ಅದು ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ. ಹಾಗಾಗಿ ಅಂತಹದ್ದೊಂದು ಒಂದು ವಿಚಾರಕ್ಕೆ ಸಿದ್ದರಾಮಯ್ಯ ಹೋಗೋದಿಲ್ಲ ಸದ್ಯದ ಮಟ್ಟಿಗೆ. ಯಾಕಂದ್ರೆ ತಮ್ಮ ಪುತ್ರನ ಭವಿಷ್ಯ ಕೂಡ ಕಾಂಗ್ರೆಸ್ನಲ್ಲೇ ಇರೋದ್ರಿಂದ ಮುಂಬರುವಂತಹ ದಿನಗಳಲ್ಲಿ ಮತ್ತೆ ಅಧಿಕಾರಕ್ಕೆ ತರುವಂತಹ ಚಾಲೆಂಜಸ್ ಕೂಡ ಅವರ ಮುಂದೆ ಇರೋದ್ರಿಂದ ಆ ರೀತಿಯಾದಂತಹ ಒಂದಿಷ್ಟು ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಹಾಕೋದಿಲ್ಲ ಅನ್ನುವಂತಹದ್ದಿದೆ. ಆದರೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು, ರಾಜಕೀಯ ಹರಿಯೋ ನೀರಲ್ಲ, ಅದು ಅಂದ್ರೆ ನಿಂತ ನೀರಲ್ಲ, ಹರಿಯೋ ನೀರು, ಏನ್ ಬೇಕಾದ್ರೂ ಆಗಬಹುದು ಬದಲಾದ ಪರಿಸ್ಥಿತಿಗಳಲ್ಲಿ ಅನ್ನುವಂತಹದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಅಂತಹದ್ದು ಆಗಿಲ್ಲ ಅನ್ನುವಂತಹ ಒಂದು ಭರವಸೆಯ ನಡುವೆ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಅಧಿಕಾರ ಬಿಟ್ಕೊಟ್ಟ ನಂತರದಲ್ಲಿ ಅವರು ಸರಿಯಾಗಿ ಆಡಳಿತ ಮಾಡಬಾರ್ದು ಅನ್ನುವಂತಹದ್ದು ಏನಾದರೂ ಇಚ್ಛೆ ಹೊಂದಿದ್ರೆ ಇದು ಕೂಡ ಆಗಿರಬಹುದು ಅನ್ನುವಂಥದ್ದು ಒಂದು ಅಸಂಪ್ಷನ್ ಅನ್ನು ಕೂಡ ಮಾಡಬಹುದು. ರಾಘವ್ ಸೂರ್ಯ, ಗಾಟ್ ಇಟ್, ನೈಸ್ ಅನಾಲಿಸಿಸ್, ಥ್ಯಾಂಕ್ ಯು ದೀಪಾ. ನೋಡಿ, ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಎಲ್ಲ ಏನು ಉನ್ನತ ಹುದ್ದೆಯನ್ನು ಕೂಡ ಕೊಟ್ಟಿದೆ. ಅಂದರೆ ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಸ್ಥಾನ, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ವಿರೋಧ ಪಕ್ಷದ ಸ್ಥಾನ ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಕೂಡ ಆಗಿದ್ದರು. ಇದರಲ್ಲಿ ಯಾವುದೇ ಸಚಿವ ಸ್ಥಾನ ಇರಲಿಲ್ಲ ಅವರಿಗೆ JDS ಮತ್ತು ಕಾಂಗ್ರೆಸ್ ಮೈತ್ರಿಯ ಸರ್ಕಾರದಲ್ಲಿ. ಆದರೆ ಸಿದ್ದರಾಮಯ್ಯನವರು ಅಂಥ ಒಂದು ಟೀಕೆಯನ್ನು ಎದುರಿಸಿದರು. ವೆದರ್ ಇಟ್ ಈಸ್
ಟ್ರೂತ್ ಆರ್ ನಾಟ್ ದಟ್ ಇಸ್ ಡಿಫ್ರೆಂಟ್. ಆದರೆ ಅಂತಹ ಒಂದು ಆರೋಪವನ್ನು ಅವರು ಎದುರಿಸಿದ್ರು, ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಬೇಕಾಯಿತು. ಹೇಗೆ ಏನು ಇರ್ಬೋದು, ಅಥವಾ ಅಲ್ಲಿರುವಂಥ ಶಾಸಕರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಹೆಂಗಾಗ್ಬೋದು ಗೊತ್ತಿಲ್ಲ. ರಾಜ್ಯದ ಜನರ, ರಾಜ್ಯದ ಮತದಾರರ ನಾಡಿ ಮಿಡಿತವನ್ನು ಅರಿತು ಕೂಡ ಬೇರೆ ಪಕ್ಷವನ್ನು ಸಂಪರ್ಕ ಮಾಡೋ ಸಾಧ್ಯತೆ ಕೂಡ ಇರ್ಬೋದು. ಒಟ್ಟಿನಲ್ಲಿ ಒಂದು ವಿಶ್ಲೇಷಣೆ ಆ ರೀತಿ ಇತ್ತು. ಫೈನ್.